ರಾಜ್ಯದಲ್ಲಿ ನಕ್ಸಲರ ಇತಿಹಾಸಕ್ಕೆ ತೆರೆಬಿದ್ದಿದೆ. ಇವತ್ತು ಆಂಧ್ರದಲ್ಲಿದ್ದ ನಕ್ಸಲ್ ಹೋರಾಟಗಾರ್ತಿಯೊಬ್ಬಳು ಉಡುಪಿಗೆ ಬಂದು ಶರಣಾಗಿದ್ದಾಳೆ. ಈ ಮೂಲಕ ಸರ್ಕಾರದ ಸರೆಂಡರ್ ಪ್ಯಾಕೇಜ್ ಫಲ ಕೊಟ್ಟಿದೆ. ಉಡುಪಿ ಡಿಸಿ ಎದುರು ಶರಣಾದ ನಕ್ಸಲ್ ಲಕ್ಷ್ಮಿ. ಊರಿನ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಆಗ್ರಹ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದ್ದೇ ಆಗಿದ್ದು ರಾಜ್ಯದಲ್ಲಿ ನಕ್ಸಲರ ಇತಿಹಾಸಕ್ಕೆ ತೆರೆ ಬೀಳ್ತಾ ಇದೆ. ಅಳಿದುಳಿದ ನಕ್ಸಲರೆಲ್ಲ ಸರ್ಕಾರಕ್ಕೆ ಶರಣಾಗ್ತಿದ್ದಾರೆ. ಕಳೆದೊಂದು ದಶಕದಿಂದ ಮುಖ್ಯವಾಹಿನಿಯಲ್ಲಿದ್ದರೂ ಕರ್ನಾಟಕದಲ್ಲಿ ಕಾಣಿಸಿಕೊಳ್ಳದ ಉಡುಪಿ ಮೂಲದ ಲಕ್ಷ್ಮಿ ಇವತ್ತು ಜಿಲ್ಲಾಡಳಿತದ ಮುಂದೆ ಶರಣಾಗಿದ್ದಾಳೆ. ಅಂದ ಹಾಗೆ ನಕ್ಸಲರ ಜೊತೆಗೆ ಲಕ್ಷ್ಮಿ ಗುರುತಿಸಿಕೊಂಡಿದ್ಲು. ಆದ್ರೆ 2009ರಲ್ಲೇ ಲಕ್ಷ್ಮಿ ಪತಿ ಸಂಜೀವ್ ಆಂಧ್ರ ಸರ್ಕಾರದ ಮುಂದೆ ಶರಣಾಗಿದ್ರು. ಬಳಿಕ ಲಕ್ಷ್ಮಿ ಕೂಡ ಶರಣಾಗಿ ಕೌಟುಂಬಿಕ ಜೀವನವನ್ನ ನಡೆಸ್ತಾ ಇದ್ಲು. ಲಕ್ಷ್ಮಿ ವಿರುದ್ಧ ರಾಜ್ಯದಲ್ಲಿ 3 ಕೇಸ್ಗಳು ಇದ್ದಿದ್ರಿಂದ ರಾಜ್ಯಕ್ಕೆ ಬಂದಿರಲಿಲ್ಲ. ಆದ್ರೆ ಈಗ ರಾಜ್ಯ ಸರ್ಕಾರ ಸರೆಂಡರ್ ಪ್ಯಾಕೇಜ್ ಅನ್ನ ಘೋಷಿಸಿರುವ ವಿಷಯವನ್ನ ತಿಳಿದು ಜಿಲ್ಲಾಡಳಿತದ ಮುಂದೆ ಸರೆಂಡರ್ ಆಗಿದ್ದಾಳೆ. ತನ್ನ ಊರಿನ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಆಗ್ರಹಿಸಿದ್ದಾಳೆ. ಮಾರುತ್ತಿರುವ ಪರಿಸ್ಥಿತಿ ವಲ್ಲ ಏನು ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಸಲಹೆಯೊಂದಿಗೆ ಟಿವಿಯಲ್ಲಿ ಬರೆಯುತ್ತಿರುವ ನ್ಯೂಸ್ ನೋಡಿ ಏನು ಬಂದು ಸರೆಂಡರ್ ಆಗಬೇಕು ಅಂತೇಳಿ ಅನಿಸ್ಕೊಂಡು ಬಂದಿದ್ದೀನಿ. ಸದ್ಯ ಕುಂದಾಪುರ ಪೊಲೀಸರು ಲಕ್ಷ್ಮಿಯನ್ನ ವಶಕ್ಕೆ ಪಡೆದಿದ್ದಾರೆ. ಲಕ್ಷ್ಮಿ ಮತ್ತೆ ರಾಜ್ಯಕ್ಕೆ ಬಂದಿದ್ರಿಂದ ಕುಟುಂಬದವರು ಕೂಡ ಸಂತಸಗೊಂಡಿದ್ದಾರೆ. ಅದು ಖುಷಿ ಆಗುತ್ತಲ್ಲ. ನೋಡ್ಬೇಕನ್ಸುತ್ತೆ. ಬರ್ತಾರೆ, ಸರೆಂಡರ್ ಆದ್ರೆ ಬರ್ತಾರೆ. ಬರ್ಬೇಕಂತ ಇದ್ದಿತ್ತು ಅವಳ ಮನಸ್ಸಿನಲ್ಲೇ. ಅಪ್ಪ ಅಮ್ಮಂದು ಅಷ್ಟು ಆಸೆ ಇದ್ದಿತ್ತು ಅವಳಿಗೆ. ಬರ್ಲಿಕ್ಕಾಗಲಿಲ್ಲಲ್ಲ. ಪೊಲೀಸ್ನವರೆಲ್ಲ ಸುತ್ತ ಮನೆ ಸುತ್ತ ಇರ್ತಿದ್ರ, ಹಾಗಾಗಿ ಬರ್ಲಿಕ್ಕೆ ಆಗಲಿಲ್ಲ. ನಿನ್ನೆಯಷ್ಟೇ ಚಿಕ್ಕಮಗಳೂರು ಡಿಸಿ ಎದುರು ರಾಜ್ಯದಲ್ಲಿ ಉಳಿದಿದ್ದ ಏಕೈಕ ನಕ್ಸಲ್ ಕೋಟೆ ಹೊಂಡ ರವೀಂದ್ರ ಶರಣಾಗಿದ್ರು. ವಿಷಯ ಏನಂದ್ರೆ ಎಲ್ಲಾ ನಕ್ಸಲರು ಮುಖ್ಯವಾಹಿನಿಗೆ ಬಂದ್ರು, ರವೀಂದ್ರ ಮಾತ್ರ ಭೂಗತರಾಗಿದ್ರು. ಈ ವೇಳೆ ಗುಪ್ತಚರ ಇಲಾಖೆಯ ಗಿರೀಶ್ ಮತ್ತು ರಮೇಶ್ ರಾವ್ ವೇಷವನ್ನ ಬದಲಿಸಿಕೊಂಡು ಫೀಲ್ಡ್ಗೆ ಇಳಿದಿದ್ರು. 1 ತಿಂಗಳಿಂದ ರವೀಂದ್ರನ ಸಂಬಂಧಿಗಳು ಕುಟುಂಬದವರ ಮನೆಗಳಲ್ಲಿ ಅಲೆದಾಡಿದ್ರು. ಕಾಡಿನಲ್ಲೇ ರವೀಂದ್ರನ ಸಂಪರ್ಕವನ್ನ ಬೆಳೆಸಿ ಆತನ ಮನವೊಲಿಸುವಲ್ಲಿ ಯಶಸ್ವಿಯಾದ್ರು. ಹೆಗಲ ಮೇಲೊಂದು ಟವಲ್, ಹಾಫ್ ಶರ್ಟ್ ತೊಟ್ಟು ಗಡ್ಡ ಬಿಟ್ಕೊಂಡು ಏನು ಗೊತ್ತಿಲ್ಲದವರಂತೆ ನಿನ್ನೆ ಡಿಸಿ ಕಚೇರಿಗೆ ಕರೆತಂದಿದ್ರು. ಹೀಗೆ ಮತ್ತೊಂದು ತಂಡ ಲಕ್ಷ್ಮಿಯನ್ನ ಸಂಪರ್ಕಿಸಿ ಶರಣಾಗತಿ ಮಾಡಿಸುವಲ್ಲಿ ಯಶಸ್ವಿಯಾಗಿದೆ. ಅಂತೂ ಸರ್ಕಾರ ನಕ್ಸಲರಿಗೆ ಶರಣಾಗತಿ ಪ್ಯಾಕೇಜ್ ಘೋಷಿಸಿದ ಬಳಿಕ 22 ಮಂದಿ ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ನಕ್ಸಲರ ಇತಿಹಾಸಕ್ಕೆ ತೆರೆ ಬಿದ್ದಿದೆ. ಚಿಕ್ಕಮಗಳೂರಿನಿಂದ ಅಶ್ವಿತ್ ಜೊತೆ ಪ್ರಜ್ವಲ್ ಅಮೀನ್, ಟಿವಿ9 ಉಡುಪಿ.